ಹಲೋ. ಹೇಳಮ್ಮ. ಹಲೋ. ಇದು ಯಾಕ್ಲ ಫೋನ್ ಮಾಡಿದ್ರೆ ಫೋನ್ ಎತ್ತಕ್ಕಿಲ್ವಲ್ಲ, ಯಾಕ್ಲ ಹಿಂಗೆ ಆಟ ಉಡಿಸ್ತಾ ಇದ್ದೀರಿ? ಇಲ್ಲೋ ಅಷ್ಟು ಬೇಡವಾಗ್ಬಿಟ್ಟಿದ್ದನ್ರಲ್ಲ ನಿಮ್ಗೆಲ್ಲವದನ್ನು, ಯಾಕಲ್ಲ ಹಿಂಗೆ ಆಡ್ತಾ ಇದ್ದೀರಿ ನೀವು? ಅದೇನು ಹೇಳಮ್ಮ, ಸುಮ್ಮನೆ ನೀನು ಏನು ಹೇಳು. ಯಾಕೆ ಹಿಂಗೆ ಆಡ್ತಾ ಇದ್ರಿ? ಯಾಕೆ ಹಿಂಗೆ ಫೋನ್ ಎತ್ತತ್ತೆ ಇಲ್ಲ? ಇವ್ನು ನೋಡಿದ್ರೆ ಇವ್ನು ಆಡಬಾರ್ದು ಆಟಗಳು ಆಡ್ತಾ ಕೂತಾನೆ, ಹೇಳೋರು ಕೇಳೋರಿಲ್ಲ ಅನ್ಕೊಂಡು. ಅಲ್ಲ, ಯಾಕೆ ಹಿಂಗೆ ಆಡ್ತಾ ಇದೆಯಪ್ಪ? ಯಾವ ಥರ ಮಾತಾಡ್ತಾ ಗೊತ್ತಲ್ಲ ನಿಮ್ಮಪ್ಪ? ಏನಂತೆ? ಅದೇ ಆ ಮದ್ವೆಕ್ಕಿಂತ ಮುಂಚೆಗೆ ಆ ಜಯಲಕ್ಷ್ಮಿಗೂ ನಿಮ್ಮ ಅಪ್ಪನಿಗೂ ಲವ್ ಸ್ಟೋರಿ ನಡೀತಿತ್ತು ಅಂತ ಹೇಳ್ತಿತ್ತಿಲ್ವಾ? ನನ್ನ ಅವತ್ತು ಹೋಗು ಸರತನ ಮನೆಗೆ ಹೋಗು ಹೋಗು ಅಂತ ಕಳಿಸಿದ್ರು. ಹೋಗಿ ದುಡ್ಡು ಬರೋಗು ಅಂದ್ಬಿಟ್ಟು ನಾನು ಅಲ್ಲಿಗೆ ಬಂದರೆ ಇಲ್ಲಿ ಅವಳ ಕೂಟ ಆಡಬಾರ್ದು ಆಟ ಆಡ್ಕೊಂಡು ಒಸಿ ಇದು ಮಾಡ್ತಾರ ಕಣ್ಮಗ. ನಾನು ಕೇಳೋಕ್ಕೆ ಬಂದು ನೀನು ಹೆಚ್ಚಿಗೆ ಮಾತಾಡಿದ್ರೆ ಅವಳನ್ನೇ ಕರ್ಕೊಂಬಂದು ಮನೇಲಿ ಇರ್ಸ್ಕೊತೀನಿ, ಹಂಗೆ ಹಿಂಗೆ. ನಾನು ನಿನ್ನ ಬಿಟ್ರು ಅವಳನ್ನ ಬಿಡೋಕ್ಕಿಲ್ಲ, ನನಗೋಸ್ಕರ ಮದುವೆ ಆಗ್ದಾನೆ ಅವಳನ್ನ ಬಿಟ್ರಾದದ. ನಾನು ಬಿಡೋಕ್ಕಿಲ್ಲ, ನಾನು ಜಾಸ್ತಿ ಮಾತಾಡೋ ಮದುವೆನೇ ಮಾಡ್ತೀನಿ, ಮನೆ ಕರ್ಕೊಬತ್ತೀನಿ ಅಂತ ಕುಂತೋನಕ್ಕಲ್ಲ. ಹೆಂಗ್ಲ ಮಾಡೋಣ ಹಿಂಗೆ ಆದರೆ ಮಗ? ಹೆಂಗೆ ಮಾಡೋಣ ಹೇಳು? ಇವನು ಬುದ್ಧಿ ಬೇಡವಲ್ಲ? ಮದುವೆಯಾಗಿ ಮಗನ ಮದುವೆ ಆಗದೆ ಸಾಸ್ ಮನೆಗೆ ಬಂದವಳೆ. ಈ ಸಮಯದಲ್ಲಿ ನಾನು ಹೆಂಗಿರ್ಬೇಕು ಅನ್ನೋದು ಗೊತ್ತಾಗಿಲ್ವಲ್ಲ? ಈಗ ಆಡ್ತಾ ಕುಂತಾನೆ, ಎದ್ರಿಗೆ ಭಯ ಅನ್ನೋದಿಲ್ಲ. ಅಷ್ಟಪ್ಪ ಶುದ್ಧ ಮಗ ಅವನೇನೋ ಒಂದು ಚೂರು ಯೋಚನೆ ಇರೋದು ನನ್ನ ಮಗನಿಗೆ. ಅವನಿಗೆ ಈ ಟೈಮಲ್ಲಿ ಇವನು ಈ ವಯಸ್ಸಲ್ಲಿ ಇವನು ಮದುವೆ ಬೇಕು ಮಗ, ಮದುವೆ ಬೇಕು ಹೇಳು? ಮಾನ ಮರೋದು ಬೇಡವಲ್ಲ ಇವನಿಗೆ? ಮಾನ ಮರೋದು ಬೇಡವಲ್ಲಪ್ಪ ನನ್ನ ಮಗನಿಗೆ? ನಿಜವಾಗ್ಲೂ ಒಸಿ ಬೇಜಾರಾಗಿಲ್ಲ ಕಣ್ ಮಗ, ನನಗಂತೂ ಭಾಳ ಬೇಜಾರಾಗ್ಬಿಟ್ಟದೆ. ಏನು ಮಾಡಬೇಕು ಅಂತಲೂ ಗೊತ್ತಾಯ್ತಿಲ್ಲಕ್ಕಲ್ಲ. ಲೋ ಮಗ, ನಿಂದ ಅಮ್ಮ ಅಂತೀನಿ, ಈ ನೋಡು ನಮ್ಮ ಸಂಸಾರ ಹಾಳಾಗೋಯ್ತದೆ ನೀನು ಬರಲಿಲ್ಲ ಅಂದರೆ. ಅಲ್ಲ ಕಣಮ್ಮ, ನಾನೇ ಬರೋನೆ ಇಲ್ಲಿ ನನ್ನ ಸಂಸಾರ ಹಾಳು ಮಾಡ್ತಾ ಇದೆಯಲ್ಲ ನೀನು. ಅದ್ರ ಬಗ್ಗೆ ಯಾರಿಗೆ ಹೇಳೋಣ ನಾನು? ನೀನೇನೋ ನನ್ನ ಕೂಟ ಹೇಳ್ಕೊತಾ ಇದ್ದಿ. ಅಪ್ಪ ಮಾಡ್ತಿರೋದಕ್ಕೆ ನೀನು ಮಾಡ್ತಿರೋದು ನಾನು ಯಾರಿಗೆ ಹೇಳ್ಕೊಳ್ಳೋಣ? ಅಲ್ಲ ಕಣ ಸರತ್, ನಾನು ಎಲ್ಲ ಮಾಡಿದನು ಇದೇನು ಹಿಂಗೆ ಮಾತು ಅಂತ ಆಡ್ತಾ ಇದ್ದೀನಿ ನೀನು? ಇನ್ನೇನು ನಾನು ಇರ್ತೀನಿ, ನಾನು ಚೆನ್ನಾಗಿರೋದು ಇಷ್ಟ ಇಲ್ಲ ತಾನೆ. ನೀನು ಅವ್ರ ಅಮ್ಮದೇ ಅಂದ್ಬಿಟ್ಟು ಏನೇನೋ ಹೇಳ್ಬಿಟ್ಟು ಮಾತಾಡ್ಬಾರ್ದು ಮಾತೆಲ್ಲ ಹಂಗಿಸ್ಬಿಟ್ಟು ಆಡ್ಬಿಟ್ಟು ಮನೆ ಬಿಟ್ಟು ಹೋಗಂಗೆ ಮಾಡಿದ್ದು. ಇನ್ನೊಬ್ರು ಸಂಸಾರ ಹಾಳು ಮಾಡಕ್ಕೆ ನೋಡ್ರಿ, ನಿನ್ನ ಸಂಸಾರ ಉದ್ದಾರ ಆದದಮ್ಮ. ಏನಾರು ಮಾಡ್ಕಮ್ಮ, ನನಗೆ ಏನಮ್ಮ, ನನಗೆ ಹೇಳೇ ಬಿಡಕನಮ್ಮ. ಅಲ್ಲ ಕಣ ಸರತ್ತು, ನಾನು ಯಾವಾಗಲೂ ನಿನ್ನ ಸಂಸಾರ ಹಾಳು ಮಾಡಕ್ಕೆ ಬಂದಿದ್ದೆ, ಯಾಕೆ ಹಿಂಗೆ ದೂರ್ತಾ ಇದ್ದೀನಿ ನೀನು? ಅಲ್ಲ ಕಣ್ರಲ್ಲ, ಹಿಂಗೆಲ್ಲ ಮಾತಾಡಿದ್ರೆ ಕೇಳಿಸ್ಕೊಂಡೋರ್ತಾನೆ ಏನನ್ನಕ್ಕಿಲ್ವಲ್ಲ? ನನಗೆ ಯಾಕೆ ನಿನ್ನ ಸಂಸಾರ ಹಾಳು ಮಾಡಿ ನನಗೆಲ್ಲ ಸಿಕ್ತಿತ್ತು? ನನಗೇನು ಸಿಕ್ತಿತ್ತು? ಯಾಕೆ ಹಿಂಗೆ ಮಾತಾಡಿ ನೀನು? ಬಾಯಲ್ಲಿ ಬಂದು ಮತ್ತೆ ಬಾಯಲ್ಲಿ ಕಡಿಸ್ತೀರಿ ಎಲ್ರಲ್ಲ? ಹಿಂಗೆಲ್ಲ ಮಾತಾಡ್ಬೋದಾ ನೀವು? ಹಿಂಗೆಲ್ಲ ಮಾತಾಡ್ಬೋದ್ರಲ್ಲ ನೀವು? ಯಾಕೆ ಹಿಂಗೆಲ್ಲ ಮಾತಾಡಿಯ ನೀನು? ಬೇಡ ಕನ್ಸರತ್ತು, ನಿಂದ ಅಮ್ಮ ಅಂತೀನಿ, ಹಿಂಗೆಲ್ಲ ಮಾತಾಡ್ಬೇಡ. ನಾನು ಯಾಕೆ ನಿನ್ನ ಸಂಸಾರ ಹಾಳು ಮಾಡನೆ? ಅಮ್ಮ ನೀನೇನು ಎಂತ ಅನ್ನೋದೆಲ್ಲ ಗೊತ್ತು, ಸುಮ್ಮನಿರಮ್ಮ. ಯಾಕೆ ನಾನು ಇರ್ತೀನಿ ದೂರ ಮಾಡಬೇಕು ಅನ್ನೋದು ನಿನ್ನ ಉದ್ದೇಶ ಆಗಿದೆ, ಇಲ್ಲಿ ಬಂದಿದ್ದು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಆಯಿತಾ? ನಾನು ಫೋನ್ ಮಾಡಿದ್ಕೆ ಅಪ್ಪನೇ ಹೇಳೋದು ನನಗೆ. ಸುಮ್ಮನಿರು, ಯಾಕೆ ತಲೆಗೆ ಇಡ್ಸ್ಕೊಂಡು ನಿನ್ನ ಸಂಸಾರ ಹಾಳು ಮಾಡೋಕ್ಕೆ ಹೇಳಿ ಬಂದಿದ್ದು ಕಲ ಅಂದ್ಬಿಟ್ಟು ಹೇಳಿ. ನಾನು ಫೋನ್ ಮಾಡಿ ಕೇಳಿ ನೀವು ಅಪ್ಪನೇ ಹೇಳ್ತಲ್ಲ ನಿನ್ನ ಸಂಸಾರ ಹಾಳು ಮಾಡೋಕ್ಕೆ ಅಂತಲೇ ಹೇಳಿ ಬಂದಿದ್ದು ಕಲ. ತಿರ್ಗಾ ಅವಳು ಪರವಸ್ಕೊಂಡು ಮಾತಾಡ್ತಾ ಇದೆಯಲ್ಲ ಅಂದ್ಬಿಟ್ಟು ಹೇಳಿಲ್ವ ಹೇಳು? ಸುಮ್ಮನೆ ಮುಡ್ಗಮ್ಮ ಫೋನ ನನ್ನ ಕೈಲಿ ಬಾಯಿಗೆ ಬಂದಾಗ ಮಾತಾಡ್ಸ್ಕೊಬೇಡ. ಅಪ್ಪನ ಇಷ್ಟ, ನಿಮ್ಮ ಇಷ್ಟ, ನೀವು ಏನಾರು ಮಾಡ್ಕೊಳ್ಳಿ, ನಮ್ಗೆ ತೊಂದರೆ ಕೊಡಬೇಡಿ. ನಮ್ಮ ಸಂಸಾರ ಹಾಳು ಮಾಡಾಯ್ತಲ್ಲ ನೀನು ಇನ್ನೇನು? ಓ ಇದ್ಯಾಕಲ್ಲ ನಿಮ್ಮ ಅಪ್ಪ ಸುಮ್ಮನೆ ಇಲ್ದೋದೆಲ್ಲ ನೀ ಹೇಳೋದೆ? ಸುಮ್ಕಿಲ್ಲ ಮಗ, ನೀನು ಅಪ್ಪನ ಮತ್ತೆ ಕೇಳ್ಕೊಬೇಡಕನಪ್ಪ ನೀನು. ಓ ಅಪ್ಪ ಯಾಕೆ ಸುಳ್ಳು ಹೇಳೋದು? ಅಪ್ಪನಿಗೆ ಲಾಭ ಏನು ಲಾಭ? ನಾನು ಮಾತಾಡಿದ್ಕೆ ನಮ್ಮ ಅಮ್ಮನಿಗೆ ಥರ ಮೋಸ ಮಾಡ್ತಿದ್ದೆ ನೀನು. ಸರಿ ನೀನು ಬುದ್ಧಿ ಕಲ್ತಿರೋದು ನೀನು ಅಂತ ಚೆನ್ನಾಗಿ ಬೋದಿದ್ಕೆ ಅವಳನ್ನೇನು ಪರವಹಿಸ್ಕೊ ಬರ್ಬೇಡ ನೀನು. ಅವಳು ನಿಮ್ಮ ಸಂಸಾರನೇ ಹಾಳು ಮಾಡಕ್ಕೆ ನಿಂತವಳೆ. ಅಲ್ಲಿ ನಿಮ್ಮ ಅತ್ತೆ ಇರೋದಕ್ಕೆ ನಿಮ್ಮ ಅತ್ತೆ ಓಡ್ಸೋಕ್ಕೆ ಅಂತ ಬಂದಿದ್ದು ಅಲ್ಲಿಗೆ ಅಂತ ಎಲ್ಲ ವಿಷಯನೂ ಹೇಳ್ತು ಕತೆ ಬಿಡು. ನೀನು ಇನ್ಯಾಕಮ್ಮ ನಾವು ಏನೋ ಓಲಿ ಬಿಡು. ಅಯ್ಯೋ ನಮ್ಮಮ್ಮ ಅಂದ್ಕೊಂಡು ನೀನು ಬಂದಾಗೆಲ್ಲವ ಅಷ್ಟೊಂದು ಬೈತಿದ್ರಿ ಯಾವ ನನ್ನ ಕುಟೆ. ನಾನು ಹೇಳಕ್ಕೆ ಹೋಯ್ತಿದ್ದೆ ನನ್ನ ಹೆಡ್ತಿಗೆ ಯಾವಾಗಲೂ ಇಲ್ಲ ಕಲೆ ನಿನ್ನ ಕಂಡ್ರೆ ಇಷ್ಟಪಡ್ತಾರೆ ಅಂತ ಸುಳ್ಳು ಹೇಳ್ಕೊಂಡು ಕಾಲ ಕಳೆದೆ ಹೊರ್ತು ನಿಜವಾಗ್ಲೂ ಎಷ್ಟು ಬೇಜಾರಾಯ್ತದೆ ಗೊತ್ತಾ? ನೀನು ಮಗನ ಸಂಸಾರವನ್ನೇ ಹಾಳು ಮಾಡಕ್ಕೆ ನಿಂತಿರೋರು ನೀವು. ಇನ್ನು ಉದ್ಧಾರ ಮಾಡಿರಾ ಹೇಳು? ಬೇಡ ಬಿಡಮ್ಮ, ಯಾಕೆ ಬೇಕಮ್ಮ? ಸುಮ್ಮನೆ ಯಾಕೆ ಬೇಕು ಮಾತಾಡಿ? ಏನು ಉಪಯೋಗ ಹೇಳು? ಏನು ಉಪಯೋಗ ಇಲ್ಲ, ಅದು ಯಾಕೆ ಬೇಕು ಬಿಡು. ಎಲ್ಲೋ ಇರೋನ ಮಗ ಇರೋಳೊಬ್ಳು ಸೊಸೆ ಸಂಸಾರ ಚೆನ್ನಾಗಿರ್ಲಿ ಅನ್ನೋದು ಬಯಸ್ಬೇಕು ಹೊರ್ತು ಅವ್ರ ಸಂಸಾರ ಹಾಳು ಮಾಡ್ತೀನಿ ಅನ್ಕೊಂಡು ಬರ್ಬಾರ್ದು ನೀನು. ನನ್ನ ಬಾಯಿಗೆ ಹುಳ ಸುರಿದ್ಬಿಟ್ಟವು. ನಾವು ನಿನ್ನ ಸಂಸಾರ ಬೆಳೀಲಿ ಅಂತಾನೆ ಮಕ್ಳು ಮಾಡ್ಕಲ್ಲ ಚೆನ್ನಾಗಿರಲ್ಲ ಅಂತಿರೋದು. ಅವ್ರಿಗೆ ಇವ್ರಿಗೆ ನೀನು ಸೇವೆ ಮಾಡೋದು ಬಿಟ್ಬಿಟ್ಟು ನೀವು ಚೆನ್ನಾಗಿರಿ ಅಂತಾನೆ ನಾವು ಹೇಳೋದು ಕಣಪ್ಪ. ಇನ್ನೇನಂತ ಹೇಳಕ್ ಬಂದ್ಬಿಟ್ಟಿದೆ ನಾನು? ಯಾಕನಮ್ಮ ಅವ್ರ ಅಮ್ಮ ತಪ್ಪು ಮಾಡೋರೆ ಇಲ್ಲ ಅಂತ ಹೇಳಕ್ಕೆ ಪ್ರಪಂಚದ ಮೇಲೆ ತಪ್ಪು ಮಾಡಿದವ್ರು ಯಾರಮ್ಮ ಇದ್ದರು ಹೇಳು? ಒಂದಲ್ಲ ಒಂದು ರೀತಿ ತಪ್ಪು ಮಾಡಿರ್ತಾರೆ ತಾನೆ. ಈಗ ಏನು ಮಾಡೋಕ್ಕದ್ದು? ಈಗ ಅವಳು ತಾಯಿ ಅನ್ನೋದು ಅವ್ಳಿಗೆ ಹೆಚ್ಚು, ನಮಗೇನು ಅವ್ರು ತಪ್ಪುಗಳು ಬರ್ಬೋದು. ಆದರೆ ಅವಳು ಎತ್ತು ತಾಯಿ ಕಾಣ್ತಾಳೆ ಅಷ್ಟೇ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದಮೇಲೆ ನಮ್ದು ಯಾವ ಮನ್ಸಿನ ಕುಲ್ವಮ್ಮ ನಮ್ಮದು? ನಮಗೂ ಪ್ರಾಣಿಗಳಿಗೆ ಏನು ವ್ಯತ್ಯಾಸ ಇದ್ದದ್ದು ಹೇಳು? ಸಾಯೋರ್ ಕೂಟೆ ನೀನು ಆಡಿ ಚೂಡಿ ಆಡ್ತೀರ ನೀನು. ಏನನ್ಬೇಕು ಹೇಳು? ನಿಜವಾಗ್ಲೂ ನಮ್ಮ ಅಮ್ಮ ಹಂಗೆ ನಮ್ಮ ಅಪ್ಪ ಹಿಂಗೆ ಅಂತ ನಾವು ಎಷ್ಟು ಚೆನ್ನಾಗಿ ಹೇಳ್ಕೊಂಡಿದ್ವೋ ಅವೆಲ್ಲನೂ ಸುಳ್ಳು ಮಾಡಿಬಿಟ್ರಿ ಬಿಡು. ತಿರ್ಗಾ ನನಗೆ ಫೋನ್ ಮಾಡಿದ್ದೀನಿ ನೋಡಿ, ಎಷ್ಟು ಮಟ್ಟಿಗೆ ಮಾಡಿದ್ದಿ ಅಂತ. ಅಪ್ಪ ಹೇಳ್ತಕತ್ತೆ ಬಿಡು, ತಲೆ ಕೆಡ್ಸ್ಕೊಂಡು. ನಿಮ್ಮ ಇಷ್ಟ ಕಣಮ್ಮ, ನಿಮ್ಮ ಸಂಸಾರ ನಿಮ್ಮ ಇಷ್ಟ, ನೀವೇನಾರು ಮಾಡ್ಕೊಳ್ಳಿ. ಇನ್ನೊಬ್ರು ಸಂಸಾರ ಒಡೆಗೆ ಗೊತ್ತಿರೋ ನಿನಗೆ ನಿನ್ನ ಸಂಸಾರ ನೀನು ಸರಿ ಮಾಡ್ಕೊಳ್ಳೋಕೆ ಗೊತ್ತಿಲ್ವಾ ಹೇಳು? ಎಲ್ಲ ಗೊತ್ತು ನಿನಗೆ ಕತೆ. ನಿನ್ನ ಸಂಸಾರ ನೀನು ಸರಿ ಮಾಡ್ಕಮ್ಮ. ಅಲ್ಲ ಕಲ ಸರತ್ತು, ನಿಮ್ಮ ಅಪ್ಪ ಅವನಿಗೆ ಉಪಯೋಗ ಆಗಲಿ ಅಂತ ಸುಳ್ಳು ಹೇಳೋಣಕ್ಕಲ್ಲ. ನಾನು ನಿಜವಾಗ್ಲೂ ಯಾಕೆ ನಿಮ್ಮ ಸಂಸಾರ ಹಾಳು ಮಾಡನೆ? ಯಾಕೆ ಹಿಂಗೆ ಅಂತಿದ್ದಿ ಮಗ ನೀನು? ದೇವ್ರನೆಗೂ ಎಲ್ಲೋ ಬಂದು ಅದೇನು ಕೇಳೋ ಇಲ್ಲ ಅಂದಿರ್ತಾನೆ. ಹಿಂಗಾಗಿರೋ ನಿಮ್ಮ ಅಪ್ಪ ಕರ್ಕೊಬಂದು ಮನೆಗೆ ಮದುವೆ ಮಾಡ್ಕೊಬಂದು ಇರ್ಸ್ಕೊತೀನಿ ಹಂಗೆ ಹಿಂಗೆ ಅಂತ ಕುಂತವನಕ್ಕಲ್ಲ. ಅದಲ್ದೇ ನೀನು ಅಚ್ಚುಕಟ್ಟಾಗಿ ಬತ್ತ ಹೋಯ್ತಾ ಇಲ್ಲ, ನೀನು ಚೆನ್ನಾಗಿ ನೋಡ್ಕೊತಾ ಇಲ್ಲ ಅಂದ್ಬಿಟ್ಟು ಈಗ ಒಂದು ಮಗ ಮಾಡ್ಕೊಳಕ್ಕೂ ರೆಡಿ ಆಗೋಣ ಗೊತ್ತಾ?
ಆಸ್ತಿಗಾಲಿ ಅಂತವ ಅವೆಲ್ಲ ಯಾಕೆ ಬೇಕು ಮಗ ನಿಂದ ಅಮ್ಮಯ್ಯ ಅಂತೀನಿ ಬಂದ್ಬಿಡ್ಲ ನೋಡು ನಿನಗೆ ಆಸ್ತಿ ಮನೆ ಇಲ್ದಂಗೆ ಮಾಡ್ಬಿಡ್ತಾನೆ ಬೇಕಾರೆ ಬಾಲ ಮಗ ಬಂದು ಕೇಳ್ಬಲ್ಲ ಅವನ್ನ ಯಾಕೆ ಹಿಂಗೆ ಅಡಿಯ ನೀನು ಅಂತ ಒಂಚೂರು ಬೆದರಿಸು ಬಾಲ. ನಾನು ಅವೆಲ್ಲ ಕೇಳಕ್ಕಿಲ್ಲ ಕಣಮ್ಮ. ನಾನು ಹೇಳುವಾಯ್ತು ಅಪ್ಪನಿಗೆ ಅನ್ಸ್ಕೊಂಡು ಆಯ್ತು ನಾನು ಕೇಳಕ್ಕಿಲ್ಲ. ನಾನು ಆಲೆ ಕೇಳಾಯ್ತು ನಿಮ್ಮ ಅಮ್ಮ ಅಂತ ಆಸೆ ಮಾಡ್ತೀಯ ಅವಳೆ ಅಂತೇಳು ಗೊತ್ತಾ, ನಿನ್ನ ಸಂಸಾರನೇ ಹಾಳು ಮಾಡಕ್ಕೆ ನಿಂತವಳೆ ಅಂತ ಎಲ್ಲ ಚೆನ್ನಾಗಿ ಹೇಳ್ತು. ಹೇಳ್ಸ್ಕೊಂಡಂಗೆ ಆಯಿತು. ನಿನ್ನ ಭಾಳ ನಂಬಿದೆ ಕಣಮ್ಮ, ನಿಜವಾಗ್ಲೂ ಭಾಳ ನಂಬಿದೆ ನಾನು. ಅದು ನನ್ನ ನಂಬಿಕೆ ನನಗೆ ದ್ರೋಹ ಬಗ್ದಾಗ ಆಯಿತು ಬಿಡು. ತಂದೆ ತಾಯಿ ಎಲ್ಲರೂ ಮಕ್ಕಳ ಜೀವನ ಚೆನ್ನಾಗಿರಲಿ, ಮಕ್ಕಳ ಜೀವನ ಚೆನ್ನಾಗಿರಲಿ ಅಂತ ಆಸೆ ಪಡ್ತಾರೆ ಹೊರ್ತು ಸಂಸಾರ ಹಾಳು ಮಾಡಕ್ಕೆ ನಿಂತಿರೋಳು ನೀನು ಒಬ್ಳೆಯ. ಅಲ್ಲಕ್ಕಂದ್ರಲ್ಲ ನನ್ನ ತಂಗಿ ಜೀವ ತೆಗಿತೀರಿ ಎಲ್ರಲ್ಲ. ನಾನು ಏನು ಮಾಡಿದನು ಇದು ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು? ಅಲ್ಲಕ್ಕಂದು ಸರತ್ತು ಬುದ್ಧಿ ಬೇಡವ ಸರತ್ತು ನಿನಗೆ. ನಿಮ್ಮ ಅಪ್ಪನ ಮಾತು ಕಟ್ಕೊಂಡು ಮಾತಾಡ್ತಾ ಇದೆಯಲ್ಲ ನೀನು. ನಿಮ್ಮ ಅಪ್ಪ ಚೆನ್ನಾಗಿ ಅವರೇ ಚಾವನು ಮಗನು ಅಂತಾನೆ ಒಂದು ಕೊಂಬ ಸೇರಿಸಿ ಹೇಳ್ತಾನೆ. ಅಂಥದ್ರಲ್ಲಿ ನೀನು ಅವ್ರ ಮಾತುಗಳನ್ನ ನೀನು ಈ ಥರ ತಗೊಂಡಿದ್ದೀಯ ನೀನು ಸೀರಿಯಸ್ ಆಗಿ. ಯಾಕೆ ಹಿಂಗೆ ಅಡಿಯ ನೀನು? ಬೇಡ ಕರಪ್ಪ ಸರತ್ತು ನಿಂದ ಅಮ್ಮ ಅಂತೀನಿ, ಕಾಲ್ಗಾರೆ ಬೀಳ್ತೀನಿ ಕಲ. ನಾನು ಅರ್ಥ ಮಾಡ್ಕಲ್ಲ ನೀನು. ಯಾರು ನಮ್ಮ ಮಕ್ಳ ಜೀವನ ಹಾಳಾಗಲಿ ಅಂತ ಯಾರ್ಲ ಅಂದರು? ಯಾವ ತಾಯ್ತಾನೆ ಅಂದರು ಹೇಳು? ನಾನು ಇವ್ರಿಗೆ ಅಂತ ನೀನು ಅವ್ರಿಗೆ ಇವ್ರು ಸೇವೆ ಮಾಡ್ಕೊಂಡಿದ್ದೀಯಲ್ಲ. ಆ ಮೀನಾಕ್ಷಿನ ಬೇರೆ ಇಲ್ಲಿ ಬಂದು ಸೇರ್ಕೊಂಡವಳೆ, ನಿನಗೆ ಕಷ್ಟ ಆಯ್ತದೆ ಹಾಸ್ಪಿಟ್ಲಿಗೆ ಅಲ್ಲಿಗೆ ತೋರಕ್ಕೆ ಅಂದ್ಬಿಟ್ಟು ನಾನು ಹೋದರೆ ಎಲ್ಲರೂ ಹೋಯ್ತಾಳೆ ಕರ್ದಿ ಅಂತ ನಾನು ಆ ಥರ ನಿನ್ಗೆ ಉಪಯೋಗ ಆಗಕ್ಕೆ ಮಾಡಿದೆ ಹೊರ್ತು ನೀನು ಹಾಳಾಗಲಿ ಅನ್ನೋ ಉದ್ದೇಶ ನನಗೆ ಆಗಿತ್ತಿಲ್ಲ ಕಣಪ್ಪ. ಯಾವ ತಾಯ್ತಾನೆ ಮಗ ಹಾಳಾಗಲಿ ಅಂದನು? ನೋಡಮ್ಮ, ಮೀನಾಕ್ಷಿಗೆ ಅವ್ರ ಅಮ್ಮ ಅಂದರೆ ಪಾಪ ಇಷ್ಟ. ಚಿಕ್ಕದ್ರಿಂದನೂ ತಾಯಿ ಪ್ರೀತಿ ಕಂಡಿಲ್ಲ ಅವರು. ಈಗೇನೋ ಅವ್ರ ಮನಸ್ಸು ಬದಲಾಗದೆ, ನಾನು ಮಾಡಿರೋ ತಪ್ಪು ಅಂತ ಅವ್ರಿಗೆ ಅರಿವಾಗದೆ ಆಯಿತಾ. ಅಂಥವ್ರನ್ನ ನಾವು ಕ್ಷಮಿಸ್ಲಿಲ್ಲ ಅಂದರೆ ನಾವೇನು ದೇವ್ರಮ್ಮ? ತಪ್ಪು ಮಾಡಿದವ್ರೆ ಎಂತೆಂಥ ತಪ್ಪು ಮಾಡಿದವ್ರೆ ಸಂಸ್ತಾರೆ. ಇದು ಯಾವ ನಂಬರಿ ತಪ್ಪು? ಅವ್ರು ಏನು ಕೇಳ್ಕೊತಿದ್ರು? ಕೊನೆದಾಗ ನಮ್ಮಿಂದ ಒಂಚೂರು ಒಂದು ಪ್ರೀತಿ, ಮಗಳು ಅನ್ನೋ ಒಂದು ಪ್ರೀತಿಯಿಂದ ಅವ್ರು ನಮ್ಮ ಮನೆಗೆ ಬಂದಿದ್ದು ಅಷ್ಟು ಬಿಟ್ರೆ ಏನೂ ಇಲ್ದೇ ಬಂದಿದ್ದಿಲ್ಲ ಆಯಿತಾ. ನೀನು ಅದನ್ನೇ ಸಹಿಸ್ನಿಲ್ಲ ನೀನು ಅಂದಾಗ ಇನ್ಯಾಕೆ ನಾವು ಇನ್ನೇನು ಮಾಡೋಂಗಿದ್ದದು? ಈಗ ನಿಮ್ಮ ಅಮ್ಮನ ಬಿಟ್ಬಿಟ್ಟು ಬಾ ನೀನು ಅಂತ ನಾನು ಕರೆಯೋಕ್ಕದ? ಈಗ ಹೋಗೋವಳು ಅಲ್ಲಿ ಕೂತವಳೆ. ನನಗೆ ಇಲ್ಲಿ ಹೊತ್ತಿಗೆ ಅಡುಗೆ ಮಾಡ್ಕೊಡೋದಿಲ್ಲ. ನೀನು ನೋಡು, ನೀನು ಇರ್ತೀನಿ ಅಂತ ಅನ್ಕೊಂಡವಳು ನೀನು ನೋಡು ಅಲ್ಲಿಗೆ ಹೋಗಿದೆಯೇ. ಈಗ ನಾನು ಏನು ಮಾಡಬೇಕು? ಕೆಲಸಕ್ಕೆ ಹೋಗೋನು ಅಡುಗೆನೇ ಮಾಡ್ಕೊಂಡು ನಾನು ಏನು ಮಾಡೋಣಮ್ಮ? ನಾನು ಏನು ಮಾಡೋಣ ಹೇಳಿ ನೀನೇ? ಎಲ್ಲ ಮಾಡೋದು ನೀವೇ ಮಾಡಿಬಿಟ್ಟು ತಿರ್ಗಾ ಮಾತು ನೀವೇ ಮಾತಾಡೋದು ನಾವೇನು ಮಾಡೋಂಗಿದ್ದದು? ಅಲ್ಲ ಕನ್ಸರತ್ತು ನನಗೆ ಏನು ಗೊತ್ತರತ್ತು ನಿಮ್ಮ ಅಪ್ಪ ಈ ಥರ ಕ್ರಿಮಿನಲ್ ಮೈಂಡ್ ಓಡಿಸೋನೆ ಅಂತ. ಹೋಯ್ತೀನಿ ಅಂದ ತಕ್ಷಣ ಹೋಗು ಅಂತ ಕಳಿಸ್ಬಿಟ್ಟು ಇವತ್ತು ಹಿಂದ್ಗಡೆಯಿಂದ ಈ ಥರ ಬೆನ್ನು ಚೂರಿ ಹಾಕಂತ ಕೆಲಸ ಮಾಡ್ತಾರಲ್ಲ. ನನಗೆ ಗೊತ್ತಿತ್ತ ಈ ಕ್ರಿಮಿನಲ್ ಮೈಂಡ್ ಒಂದು ಅಂತವ. ಇವನು ಹೇಗೆ ಒಂದಿಷ್ಟು ಬೆಂಕಿ ಇವನ್ನ ಮಾನ ಮರುವದಿತ್ತದಾಕು ನನ್ನ ಮಗನಿಗೆ. ಮಾನ ಮರುವದಿ ಇರೋದೇನೋ ಒಂದು ಚೂರು ಇದ್ದಿದ್ರು ಇವನು ಈ ಥರ ಆಡ್ತಿದ್ದಿಲ್ಲಕ್ಕಂತ ಇವನು ಲೋಪ ನನ್ನ ಮಗ ಇವನು. ಅಲ್ಲ ಏನು ಮಾಡಬೇಕು ಏನೋ ಒಂದು ಗೊತ್ತಾಯ್ತಿಲ್ಲ ಕತೆ. ಏನಾರು ಮಾಡ್ಕೊಳ್ಳಿ ಬಿಡಮ್ಮ, ನಮಗೆ ಆ ಸುದ್ದಿನೇ ಹೇಳ್ಬೇಡ. ನೀನು ಅಪ್ಪ ಸುದ್ದಿ ಏನೋ ಸಣ್ಣ ಮಕ್ಕಳೆಲ್ಲ ಅವ್ರಿಗೆ ಬುದ್ಧಿ ಹೇಳೋಕ್ಕೆ ನೀವುಗಳು ನಮಗೆ ಬುದ್ಧಿ ಹೇಳ್ಬೇಕು ಹೊರ್ತು ನಮ್ಮ ಕೈಲಿ ನೀವು ಬುದ್ಧಿ ಹೇಳ್ಸ್ಕೊಂಡ್ರೆ ಅದು ಲಯಕ್ಕಿಲ್ಲ. ನನಗೆ ಯಾವ ಸುದ್ದಿನೂ ಹೇಳ್ಬೇಕನಮ್ಮ ನೀನು. ಸುಮ್ಮನೆ ನಮಗೇನು ಏನಾದ್ರು ಮಾಡ್ಕೊಳ್ಳಿ, ಮದುವೆನೇ ಆಗಲಿಲ್ಲ ಹಾಕು ನಮಗೇನು. ನಾನು ಅದಕ್ಕೆ ಅದನ್ನು ತಲೆನೇ ಕೆಡ್ಸ್ಕೊಳ್ಳೋಕ್ಕಿಲ್ಲ. ನಮ್ಮ ಜೀವನದಲ್ಲಿ ಯಾಕೆ ಕೊಟ್ಟೋಯ್ತಾ ಕುಂತದೆ ಇನ್ನೊಬ್ರ ಜೀವನ ಕಟ್ಕೊಂಡು ನನಗೇನು? ಅಲ್ಲ ಬೇರೆಯವ್ರಲ್ಲ ನಾವು ಇನ್ನೊಬ್ರು ಅಂತ ಎಲ್ಲ ನೀನು ಸರತ್ತು ನೀನು ಬೇರೆಯವ್ರಲ್ಲ ನಾವು ಹಂಗಾರೆ. ಅಯ್ಯೋ ದೇವ್ರೆ ಕರ್ಮ ಕಣಪ್ಪ, ಯಾವ ಹಣೆ ಬರ ತಂದಿದ್ದಲ್ಲ. ಕಟ್ಕೊಂಡಿರೋ ಗಂಡ ನೋಡ್ರಿ ನಾನು ಹಂಗಾಡ್ತಾನೆ ಎತ್ ಮಗ ನೀನು ಹಿಂಗೆ ಆಡ್ತೀಯ ಹೆಂಗ್ಲ ಮಾಡೋದು ಹಿಂಗಾದ್ರೆ? ಯಾಕೂರ್ಲ ಹಿಂಗೆ ಆಡ್ತಿದ್ದೀರಿ ಸರತ್ತು? ಏನು ನಾನು ಸಾಯ್ಲಿ ಅಂತ ಹಿಂಗೆ ಆಡ್ತಿದ್ದಿರಲ್ಲ? ಏಡಿಗೊಳಗೆ ಮಾತಾಡ ಸುಮ್ ಕುತ್ಕಮ್ಮ. ನೀನು ಸತ್ಯೆ ನಿನಗೆ ನಾನೇ ಬಂದಿದ್ದು ಅಮ್ಮ. ನಾನು ಡ್ಯೂಟಿಗೆ ಹೋಗ್ಬೇಕು, ಟೈಮ್ ಆಯ್ತದೆ, ಫೋನ್ ಇಡು. ಕೊಯ್ 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 ಕೊಯ್. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.